ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಿ ಗ್ರಾಮದಲ್ಲಿ ತೌಫಿಕ್ ಎಂ ಪಾರತ್ನಳ್ಳಿ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು, ಚಿಕ್ಕಪಡಸಲಿ ಗ್ರಾಮದ ಗುರು ಹಿರಿಯರು ಹಾಗೂ ಕಾರ್ಯಕರ್ತರು ಈ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ರವಿಕುಮಾರ್ ಸಿಂಗ್. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ 9964236674 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. 3ನೇ ವರ್ಷದ ಹುಟ್ಟುಹಬ್ಬ ನಮ್ಮ ಅರೇನ ಪಾರತ್ನಳ್ಳಿ 3ನೇ ವರ್ಷದ ಪೂಜ್ಯರ ಒಂದು ಸಮ್ಮುಖದಲ್ಲಿ ಸುಮಾರು 39 ವಸಂತಗಳನ್ನ ಪೂರೈಸಿದ ಒಂದು ಮೆಹನತ್ ಬೇರೆ ಕಡೆ ಅಂತ ಎಲ್ಲರೂ ಹೋಗ್ತಾರೆ. ಪಾರತ್ನಳ್ಳಿ ಸರ್ ನೀವು ಹೋಗ್ತದೆ ಜೋರಾಗಿ ಚಪ್ಪಾಳೆ. ಸುಮಾರು 39 ವಸಂತಗಳನ್ನ ಆ ಕಡೆ ಮಕ್ಕಳ ಜೋರಾಗಿ ಚಪ್ಪಾಳೆ ಕಟ್ಟಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಶಾಂತಿ, ನೆಮ್ಮದಿಯನ್ನ ಕರುಣಿಸಲಿ ಅಂತ ಹೇಳಿ ಪ್ರಾರ್ಥಿಸೋಣ. ಕೇಕ್ ಕತ್ತರಿಸಿ ಕೇಕನ್ನು ನಮ್ಮ ಪೂಜ್ಯರು ಡಾಕ್ಟರ್ ತೌಫಿಕ್ ಎಂ ಪಾರತ್ನಳ್ಳಿ ಅವರಿಗೆ ಸಿಹಿಯನ್ನು ತಿಳಿಸಿ ಶುಭವನ್ನ ಕೋರ್ತಾ ಇದ್ದಾರೆ. ಇದು ಜೋರಾಗಿ ಚಪ್ಪಾಳೆ ತಟ್ಟಿ ನಾವು ಕೂಡ ಅವರ ಒಂದು ಸಿಹಿ ಶುಭ ಸಮಾರಂಭದಲ್ಲಿ ಭಾಗಿಗಳಾಗೋಣ. ಎಲ್ಲ ಲಿಂಗ ನಗುತ್ತಾ ನಗುತ್ತಾ ಬಾಳು ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ಆನಂದೇವರು ಈಗ 4 ಮಾತುಗಳನ್ನು ಹೇಳಬೇಕಾಗಿದೆ. ಅವ್ರದ್ದು ಇವತ್ತು ನಮ್ಮ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಕಲ್ಲಹಳ್ಳಿ ವೆಂಕಟರಮಣ ಗ್ರಾಮದಲ್ಲಿ ಒಂದು ಪ್ರವೇಶಿಸಿ 4 ಮಾತುಗಳನ್ನು ನೀಡಬೇಕಾಗಿ ವಿನಂತಿ. ನಮ್ಮ ಆನಂದ ದೇವರ 24 ವರ್ಷದ ಹುಟ್ಟುಹಬ್ಬ ಕೂಡ ಇದೇ ವೇದಿಕೆಯಾಗಿತ್ತು. ಇವತ್ತು ನಮ್ಮ ತೌಫಿಕ್ ಪಾರತ್ನಳ್ಳಿ ಅವರ 39ನೇ ಹುಟ್ಟುಹಬ್ಬ ಕೂಡ ಇದೇ ವೇದಿಕೆ ಮೇಲೆ ನಡೀತಾ ಇದೆ. ದಯವಿಟ್ಟು ಈಗ ನಮ್ಮ ಪೂಜಾ ಒಳ್ಳೆ ಮಠದ ತಿಂಗಳ ಆಫರ್ ಮ್ಯಾಗ ಆಫರ್ ಹೊಡ್ಯಾಕತ್ತ. ಅವರು ಎಲ್ಲಿ ಹೋಗ್ಬಂದಾರ ಗೊತ್ತಿಲ್ಲ. ಅದಕ್ಕೆ ಅವರು ಸಹಿತ ಈ ಸಮಾಜದೊಳಗ ಜಮಖಂಡಿ ತಾಲೂಕಿನೊಳಗ ಸಮಾಜ ಸೇವೆ ಮುಖಾಂತರ 2 ನಂಬರ್ ಕೆಲಸ ಮಾಡಲ್ಲ, ಸಮಾಜ ಸೇವೆಯ ಮುಖಾಂತರ ಜನರನ್ನ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಅಪರೂಪದ ವ್ಯಕ್ತಿತ್ವ ಯಾರೆಲ್ಲ ಐತಂದ್ರ ಅದು ತೌಫಿಕ್ ಪಾರತ್ನಳ್ಳಿ ಅವರೆಲ್ಲ ಐತೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ನಮಗೆಲ್ಲ ಭಗವಂತ 100 ಪೇಜಿನ ಪುಸ್ತಕ ಕೊಟ್ಟು ಕಳಿಸಿರ್ತಾನ. ಎಲ್ಲರಿಗೆ 100 ಪೇಜಿನ ಪುಸ್ತಕ ಕೊಟ್ಟು ಕಳಿಸ್ತಿರ್ತಾನ. 1ನೇ ಪೇಜ ಅವನ ಬರ್ದಿರ್ತಾನ, ಲಾಸ್ಟ್ನೇ ಪೇಜ್ ಅವನ ಬರ್ದಿರ್ತಾನ. 1ನೇ ಪೇಜ ಹುಟ್ಟು ಅವನ ಬರ್ದಿರ್ತಾನ, ಲಾಸ್ಟ್ನೇ ಪೇಜ್ ಸಾವು ಅವನ ಬರ್ದಿರ್ತಾನ. 98 ಪೇಜ್ ನಮಗ ಕೊಟ್ಟಿರ್ತಾನ ಭಗವಂತ. ಆದ್ರ 98 ಪೇಜ್ದೊಳಗ ಚೆನ್ನಾಗಿ ಬರದ 8ನೇ ವರ್ಷದ 39ನೇ ವರ್ಷಕ್ಕೆ 39ನೇ ಪೇಜ್ಗೆ ಚಂದ ಬರೋದ ಕೇಸಿಂದ ಇಡೀ ಡಿಸ್ಟಿಂಕ್ಷನ್ ಅಷ್ಟಲ್ಲ ಸ್ಟೇಟ್ ಲೆವೆಲ್ ಪಾಸ್ ಆದವ್ರು ಯಾರಂತಂದ್ರೆ ಅದು ನಮ್ಮ ತೌಫಿಕ್ ಪಾರತ್ನಳ್ಳಿ ಅವ್ರು ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನಾವು ಇಲ್ಲಿ ಬರ್ಬೇಕಂದ್ರೆ ಸುಮ್ಮನೆ ಬರಂಗಿಲ್ಲ. ಅವ್ರ ವ್ಯಕ್ತಿತ್ವವನ್ನು ನೋಡಿ ಇವತ್ತು ಈ ಜನ್ಮದಿನದ ಕಾರ್ಯಕ್ರಮಕ್ಕೆ ನಾವು ಬಂದೇವೆ ಅಂತ ಯಾರವ್ರ ಹತ್ರ ನೊಂದವರು ಬೆಂದವರು ಯಾರವ್ರ ಹತ್ರ ಹೋಗಲ್ಲಕ್ಕ
ಬರಿಗೈಲಿ ಒಟ್ಟ ಕೊಟ್ಟು ಕಳ್ಸಂಗಿಲ್ಲ. ಅವ್ರು ಯಾವ ಕಷ್ಟಕ್ಕೆ ಬರ್ತಾರಲ್ಲ ಅವ್ರ ಕಷ್ಟಕ್ಕ ಪರಿಹಾರ ಕೊಡೋರು ಯಾರಂತಂದ್ರೆ ಅದು ನಮ್ಮ ತೌಫಿಕ್ ಪಾರ್ಕ್ನಳ್ಳಿ ಅವ್ರು ಅಂತಕ್ಕಂಥ ನಾವೆಲ್ಲರೂ ಕೂಡ ಅಭಿಮಾನದಿಂದ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕ. ಎಲ್ಲ ಅವರು ಹುಟ್ಟು ಮುಸ್ಲಿಂ ಧರ್ಮದವ್ರು ಆದ್ರೂ ಕೂಡ ಅವ್ರು ಯಾವಾಗೂ ಸಹಿತ ಮುಸ್ಲಿಂ ಧರ್ಮದವರಾಗಿ ನಮಗೆ ಕಂಡಿಲ್ಲ. ನಮ್ಮ ಜೊತೆ ಬಂದ್ರಂದ್ರ ಹಿಂದೂ ಧರ್ಮ ಅಣ್ಣ ತಮ್ಮನಂಗ ಅವರು ಬದುಕಿರ್ತಾರೆ. ಅದಕ್ಕೆ ಎಲ್ಲಾ ಧರ್ಮದವರು ಇಲ್ಲಿ ಬಂದಾರ. ಬರೀ ಮುಸ್ಲಿಂ ಧರ್ಮದವರು ಅಷ್ಟೇ ಇಲ್ಲಿ ಬಂದಿಲ್ಲ, ಎಲ್ಲಾ ಹಿಂದೂ ಧರ್ಮದವರು ಸಹಿತ ಬಂದಾರ ಅಂತಂದ್ರ ಅವರು ಕೇವಲ ಒಂದು ಧರ್ಮದವ್ರಿಗೆ ಅಷ್ಟೇ ಸೀಮಿತ ಆಗಿಲ್ಲ, ಇಡೀ ಸಮಾಜ ನಮ್ಮ ಜಮಖಂಡಿ ತಾಲೂಕಿಗೆ ಸೀಮಿತವಾಗಿ ಜನ ಸೇವೆಯನ್ನು ಮಾಡಕತ್ತಾರ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಅವ್ರ ಮೇಲೆ ಅವ್ರ ಅಭಿಮಾನಿ ಬಳಗ, ಅದ್ರಾಗ ಚಿಕ್ಕ ಪಡಿಸಲ್ಗ್ಯಾಗ ಅವ್ರ ಅಭಿಮಾನಿ ಬಳಗ ಬಹಳ ಅದ. ಅವರೆಲ್ಲರೂ ಕೂಡಿ ನೀವು ಇಲ್ಲಿ ಬರ್ಬೇಕ್ರಿ, ನಾವು ಬರ್ತಡೇ ಮಾಡ್ತೇವೆ ಅಂತಂದಾಗ ಬಹಳ ಪ್ರೀತಿಯಿಂದ ಅವ್ರು ಇಲ್ಲಿ ಬಂದ ಈ ಎಲ್ಲಾ ಜನರ ಮಧ್ಯೆಯಲ್ಲಿ ಕುಳಿತುಕೊಂಡು ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಅವರಿಗೆ ಶುಭವನ್ನು ಹಾರೈಸೋಣ. ಏನು ಹಾರೈಸೋಣ ಅಂತ ಅವ್ರಿಗೆ ಒಂದ ಮಾತು ಹೇಳಿದೆ, ಈ ವರ್ಷ ನಿಮ್ಮ ಅಭಿಮಾನಿ ಬಳಗ ಎಷ್ಟಾದಲ್ಲ, ಮುಂದಿನ ವರ್ಷ 44ನೇ ವರ್ಷಕ್ಕೆ 40ನೇ ವರ್ಷ, ಮುಂದಿನ ವರ್ಷ 40ನೇ ವರ್ಷಕ್ಕೆ ಇದರ ಡಬಲ್ ಪಟ್ ಆಗ್ಲಿ ಅಂತ ತಿಳ್ಕೊಂಡ ಅವ್ರಿಗೆ ನಾವು ಜೋರಾದ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆಲ್ಲ ನಾವು ಶುಭವನ್ನು ಹಾರೈಸೋಣ ಅಂತಕ್ಕಂಥ ಮಾತನ್ನು ಹೇಳಿ, ನಾ ಹೇಳೋದಿಷ್ಟೇ, ನಮ್ಮ ಜಮಖಂಡಿಗೆ ಒಳ್ಳೆ ವ್ಯಕ್ತಿ ಸಿಕ್ಕಾರ. ಭಾಳ ವ್ಯಕ್ತಿ ಅವರಲ್ಲಿ ಕಲ್ಮಶ ಇಲ್ಲ. ಒಬ್ಬೊಬ್ಬರು ಕಲ್ಮಶ ಭಾಳ ಇರ್ತಾರೆ. ಮುಂದೆ ಮಾತಾಡಿ ನಾಟಕ ರೂಪ ಮಾತಾಡೋರು ಭಾಳ ಜನ ಇರ್ತಾರೆ. ಈಗ ಮುಖಕ್ಕೆ ಬಣ್ಣ ಹಚ್ಚೋರು ಹೋಗೈತಿ, ಈಗ ಜೀವನಕ್ಕೆ ಬಣ್ಣ ಹಚ್ಕೊಂಡ ಬದುಕಾಕತ್ತಾವ. ಈ ನಾಟಕದ ಮಂದಿ ಭಾಳ ಜನ ಹುಟ್ಟಾಕತ್ತಾರ ಇವತ್ತಿನ ದಿನಮಾನದೊಳಗೆ. ಮುಂದೆ ಭಾರಿ ಚಂದ ಮಾತಾಡ್ತಾವ. ಆಕಳ ಮುಖದಂಗಿರ್ತಾವ, ಇನ್ನು ಕತ್ತಿ ಹಂಗೆ ಒದಕಿನ ಇರ್ತಾವ. ಬಾಯಾಗ ಬೆಲ್ಲದ ಮಾತಾಡಿರ್ತಾವ, ಎದ್ಯಾಗ ತುಂಬಿದ್ರು ಬರೀ ಕತ್ರಿ ಅಂತ ವಿಚಾರ ಇರ್ತಾವ. ಆದ್ರೆ ನಮ್ಮ ತೌಫಿಕ್ ಪಾರ್ಕ್ನಳ್ಳಿ ಅವರ ವ್ಯಕ್ತಿತ್ವ ಎಂತದೈತಂದ್ರೆ ನಾವೆಲ್ಲ ನೆನಪಿಟ್ಕೊಳ್ಬೇಕ. ನಾ ಇಲ್ಲಿ ಬಂದಾಗ ಹೇಳೇನೆ, ಅವ್ರ ವ್ಯಕ್ತಿತ್ವ ಎಂತದೈತೆ ಅಂದ್ರೆ, ನಮ್ಮ ದಾರಿಗೆ ಮುಳ್ಳು ಹಾಕಲು ಅವರ ದಾರಿಗೆ ಹೂವು ಹಾಕೋಣ, ನಮ್ಮ ಬೆನ್ನಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ, ನಮ್ಮ ಮನೆಗೆ ಕಲ್ಲು ಒಗೆಯಲು ಅವರ ಹೊಸ್ತಲಿಗೆ ಹಣ್ಣು ಹಾಕೋಣ. ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಸೋತು ಇಡೀ ಜಗತ್ತನ್ನೇ ಗೆಲ್ಲಬಹುದು ಅನ್ನೋಂಥ ವ್ಯಕ್ತಿತ್ವ ಯಾರಲ್ಲಿ ಐತಂದ್ರೆ ಅದು ನಮ್ಮ ತೌಫಿಕ್ ಪಾರ್ಕ್ನಳ್ಳಿ ಅವರಲ್ಲಿ ಐತೆ ಅಂತಕ್ಕಂಥ ನಾವೆಲ್ಲರೂ ಸಹಿತ ಅರ್ಥ. ಇದು ತೊಗೊಳಕತ್ತೀನಿ ಅಂತಂದ್ರೆ ತಕ್ಷಣ ಅನ್ನೋದು ನಿಮಗೆಲ್ಲ ಗೊತ್ತದು. ಅದಕ್ಕೆ ಅವರ ಪ್ರೀತಿಗೆ, ಅವರ ವ್ಯಕ್ತಿತ್ವಕ್ಕೆ ನಾವು ಅವ್ರು ಕೊಂಡಾಡಲೇಬೇಕು, ಅದು ಅವಶ್ಯಕತೆ ಐತೆ ಅಂತಕ್ಕಂಥ ಮಾತನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಅವರಿಂದ ಇನ್ನೂ ಸಮಾಜಮುಖಿ ಸೇವೆಗಳು ಅವರ ಕೈಯಿಂದ ಇನ್ನೂ ಹಲವಾರು ನೆರವೇರಲಿ ಅಂತಕ್ಕಂಥ ಶುಭವನ್ನು ಹಾರೈಸಿ ನಿಮ್ಮೆಲ್ಲರ ಪ್ರೀತಿ, ಶುಭ ಹಾರೈಕೆ, ವಿಶ್ವಾಸ, ನಂಬಿಕೆ ಅದು ನಮ್ಮ ತೌಫಿಕ್ ಪಾರ್ಕ್ನಳ್ಳಿ ಅವ್ರ ಜೊತೆ ಸದಾಕಾಲ ಇರಲಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ ಇಟ್ಲಿಗೆ ನನ್ನ